ಸೊ ಹೈ ಫ್ರೆಂಡ್ಸ್ ಬಂದ್ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ. ಸೊ ಮೌನ ಯಾಕಪ್ಪ ನಾಳೆ ಗುರುವಾರ ಇರೋದ್ರಿಂದ ನಿಫ್ಟಿ ಫಿಫ್ಟಿ ಒಂದು ಎಕ್ಸ್ಪೈರ್ ಇರೋದ್ರಿಂದ ಸೊ ಮೊದಲು ಏನು ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬ ಆಮೇಲೆ ಏನು ನೋಡಪ್ಪ ಅಂದ್ರೆ ನಿಫ್ಟಿ ನೋಡ್ಕೊಂಬ. ಓಕೆ, ಸೊ ಫಸ್ಟ್ ಏನ್ ನೋಡಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು ನಿನ್ನೆ ದಿನ ಏನ್ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಈ ಒಂದೇನು ಡೋಜಿಕಲ್ ಇದೆ, ಡೋಜಿಕಲ್ ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ಝೋನ್ ಬಂದಿದೆ. ಓಕೆ, ಈ ಸಪೋರ್ಟ್ ಝೋನ್ ಬಂದಿರೋದ್ರಿಂದ 40,800 ಸಪೋರ್ಟ್ ಝೋನ್ ಬಂದಿರೋದ್ರಿಂದ ಒಂದು ಏನಾದ್ರು ಈ ಒಂದು ಡೋಜಿಕಲ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಮೇಲ್ಗಡೆ ಮೇಲ್ಗಡೆ ಹೋಗೋದು ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಅದ್ರ ಇವತ್ತಿನ ಏನಾಯ್ತಪ್ಪ ಅಂದ್ರೆ ಫ್ಲಾಟ್ ಓಪನ್ ಆಗಿಸಿ ಮಾರ್ಕೆಟ್ ಸಾರಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿಸಿ ಮಾರ್ಕೆಟ್ ಏನಾಯ್ತಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಏನಾಗಿತ್ತಪ್ಪ ಈ ಒಂದು ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ಕೊಟ್ಟು ಮತ್ತೆ ಸ್ವಲ್ಪ ಮಾರ್ಕೆಟ್ ಕೆಳಗೆ ಏನಾಗಿತ್ತಪ್ಪ ಕ್ಲೋಸ್ ಆಯ್ತು. ಓಕೆ, ಸೊ ಈ ಒಂದು ಸಿನಾರಿಯೋ ನೋಡ್ಕೊಂಡ್ರೆ ಏನಾಯ್ತಪ್ಪ ಈ ಒಂದು ಕ್ಯಾಂಡಲ್ ಆಗಿದ್ದಾರೆ. ಈ ಒಂದು ಕ್ಯಾಂಡಲ್ ಅಂತ ನಾವು ಏನಂತಪ್ಪ ಅಂದ್ರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ನೋಡ್ತೀವಿ. ಓಕೆ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಬಾಟಮ್ ದಲ್ಲಿ ಆಗುತ್ತೆ. ಓಕೆ, ಮಾರ್ಕೆಟ್ ಪೂರಾ ಬಾಟಮ್ ದಲ್ಲಿ ಆಗುತ್ತೆ. ಯಾವಾಗ ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗುತ್ತೆ, ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮತ್ತೊಂದು ಫೇಸ್ ಈ ಒಂದು ಕ್ಯಾಂಡಲ್ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಮಾಡ್ಕೊಂಡು ಯಾವಾಗ ಇದು ಥರ್ಡ್ ಕ್ಯಾಂಡಲ್ ಈ ಒಂದು ಹೈ ಮತ್ತು ಈ ಹ್ಯಾಂಡಲ್ ಹೈ ಮತ್ತು ಈ ಒಂದು ಕ್ಯಾಂಡಲ್ ಹೈ ಯಾವಾಗ ಬ್ರೇಕ್ ಮಾಡ್ತಾರೆ ಅವಾಗ ಏನಪ್ಪ ಕಂಟ್ರೋಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಸೊ ಇನ್ನೊಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಅದೇ ರೀತಿಯಾಗಿ ಇಲ್ಲೊಂದು ನಾವು ಟ್ರೆಂಡ್ ಲೈನ್ ಅನ್ನ ಓಕೆ ಇಲ್ಲೊಂದು ಟ್ರೆಂಡ್ ಲೈನ್ ಅನ್ನ ನಾವು ಒಂದು ಚಿಕ್ಕದಾಗಿ ಟ್ರೆಂಡ್ ಲೈನ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ ಈ ಟ್ರೆಂಡ್ ಲೈನ್ ಇಲ್ಲಿನೂ ಕೂಡ ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ತಗೊಂಡಿದ್ದು ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದ್ದು ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಆಮೇಲೆ ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಹೌದಾ. ಸೊ ಒಂದು ಏನಾದ್ರು ಮಾರ್ಕೆಟ್ ನಾಳೆ ದಿನ ಏನಾದ್ರು ಇಲ್ಲೇ ಫ್ಲಾಟ್ ಆಗಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಯ್ತಂದ್ರೆ ಇದೇ ರೆಸಿಸ್ಟೆನ್ಸ್ ಅನ್ನ ಹಿಟ್ ಮಾಡ್ಕೊಂಡು ಮತ್ತೆ ತಗೊಳ್ಳಿ ಕರೆಕ್ಟ್ ಆಗಿ ಈ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಮಾರ್ಕೆಟ್ ಮತ್ತೆ ಈ ಒಂದು ಲೋ ಅನ್ನ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, 40,800 ಮತ್ತೆ ಆಮೇಲೆ ಅದೇನಾಗ್ತಪ್ಪ ಅಂದ್ರೆ 40,700 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಒಂದು 40,700 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 47,000 ಕೂಡ ನಾಳೆ ದಿನ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಬಹಳ ದಿನಗಳಿಂದ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇರೋದ್ರಿಂದ ಈ ಒಂದು ಝೋನ್ ಏನಾದ್ರು 47,700 ಮತ್ತು 47,800 ಈ ಎರಡು ಝೋನ್ ಅನ್ನ ಮಾರ್ಕೆಟ್ ಏನಾದ್ರು ಕೆಳಗಡೆ ಬ್ರೇಕ್ ಮಾಡ್ತಕ್ಕಂಥ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಆದ್ರೆ ಇನ್ನೊಂದು ಏನ್ ಚಾನ್ಸಸ್ ಇದೆಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಓಕೆ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಈ ಒಂದು ಹೈ ಅನ್ನ ಬ್ರೇಕ್ ಮಾಡಬೇಕು. ಎಷ್ಟು ಅಂದ್ರೆ 48,300. ಓಕೆ, ಈ 48,300 ಏನೋ ಮಾರ್ಕೆಟ್ ಹೈ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಈ ರೀತಿಯಾಗಿರ್ತಕ್ಕಂಥ ಚಾನ್ಸಸ್ ಕೂಡ ಇದು ಜಾಸ್ತಿ ಇದೆ. ಓಕೆ, ಇದನ್ನ ಸ್ವಲ್ಪ ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೀವು ಸ್ವಲ್ಪ ಈಸಿಯಾಗಿ ಕ್ಲಿಯರಿಫಿಕೇಶನ್ ಈಗ ನೋಡ್ರಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಹಿಂದಿನ ದಿನ ಓಕೆ ಮಾರ್ಕೆಟ್ ಏನಾಗಿತ್ತು ಫಸ್ಟ್ ಈ ಒಂದು ಏರಿಯಾಕ್ಕೆ ಏನಾಗಿತ್ತಪ್ಪ ಅಂದ್ರೆ ಅದು ಫಸ್ಟ್ ಸಪೋರ್ಟ್ ತೊಗೊಂಡಿತ್ತು. ಓಕೆ, ಆ ಸಪೋರ್ಟ್ ತಗೊಂಡಾಗ ಮಾರ್ಕೆಟ್ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಈ ಒಂದು ಸಪೋರ್ಟ್ ಮೇಲೆ ಮಾರ್ಕೆಟ್ಗೆ ಟ್ರೇಡ್ ಮಾಡ್ಕಿಸಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಮೇಲ್ಗಡೆ ಹೋಗಿ ಮತ್ತು ಮಾರ್ಕೆಟ್ ಇವತ್ತು ಈ ಒಂದು ಸಪೋರ್ಟ್ ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಹೋಗಿಸಿಂದ ಈ ಒಂದು ಝೋನ್ ಇಲ್ಲ ಸೆಕೆಂಡ್ ಸಪೋರ್ಟ್ ಝೋನ್. ಓಕೆ, ಸರಿ ಸೆಕೆಂಡ್ ರೆಸಿಸ್ಟೆನ್ಸ್ ಝೋನ್. ಈ ಸೆಕೆಂಡ್ ರೆಸಿಸ್ಟೆನ್ಸ್ ಝೋನ್ ಅನ್ನ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಕ್ ಆಗಿಲ್ಲ. ಅವಾಗ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಲಿಕ್ವಿಡಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟ್ರೋಲ್ ಆಗಿ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಹೌದಾ, ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ನಮಗೆ ಯಾವ್ದಪ್ಪ ಅಂತಂದ್ರೆ 48,200 44,200 ಆಮೇಲೆ 47,900 ಈ ಎರಡು ಝೋನ್ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿದ್ದಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ 47,700 ಮತ್ತು 47,800 ಇದೇ ಒಂದು ಝೋನ್ದಲ್ಲಿ ಮಾರ್ಕೆಟ್ ಅಕಸ್ಮಾತ್ ಆಗಿದ್ರೆ ನಾನು ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಡೌನ್ ಟ್ರೆಂಡ್ ಮಾಡ್ಕೊಂಡು ಕಿಶಿಂದ ಲೋವರ್ ಹೈ ಮಾಡ್ಕೊಂಡು ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 47,000 ತನಕ ಫಸ್ಟ್ ಟಾರ್ಗೆಟ್ ಇರ್ತದೆ. 47,000 ಟಾರ್ಗೆಟ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 45,000 ರೀಚ್ ಆಗ್ತಪ್ಪ ಅಂದ್ರೆ 47,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಇವೇನು ಸಪೋರ್ಟ್ ಇದಲ್ಲ ಸಪೋರ್ಟ್ ಏನಾಗ್ತಪ್ಪ ಅಂದ್ರೆ ಸಪೋರ್ಟ್ ಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ದಡ ಹಿಟ್ ಆಗ್ಬಿಡ್ತಾವೆ. ಹೀಗಾಗಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾನೇ ಇರ್ತಾವೆ. ಓಕೆ, ಆದ್ರೆ ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ 48,200 ಮೇಲ್ಗಡೆ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಕನ್ಸೋಲೇಷನ್ ಆಗಿ ಅಥವಾ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡದಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ನಮ್ದು ಫಸ್ಟ್ ಟಾರ್ಗೆಟ್ 48,400. ಅದ್ರ ಕೂಡಲೇ ಎಷ್ಟಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ 48,500 ಆಮೇಲೆ ಅದ್ರ ಕೂಡ ಯಾವ್ದು ಬರುತ್ತಪ್ಪ ಅಂದ್ರೆ 48,700 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ನಾಳೆ ದಿನ ನಾವು ಬ್ಯಾಂಕ್ ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಒಂದ್ ವೇಳೆ ಏನಾದ್ರು ಫುಲ್ಲಿ ಡೌನ್
47,800 ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಏನ್ ಚಾನ್ಸಸ್ 47,900 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಇಲ್ಲಿ ಕನ್ಸೋಲೇಷನ್ ಆಗಿ 47,700 ಬ್ರೇಕ್ ಮಾಡ್ಕಪ್ಪ ಅಂದ್ರೆ ಸಾಕು 45,000 ತನಕ ಮಾರ್ಕೆಟ್ 47,500 ತನಕ ಮಾರ್ಕೆಟ್ ಸಡನ್ ಆಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿದೆ. ಹೌದು. ಸೊ ಹೀಗಾಗಿ ನೋಡಪ್ಪ ನಾಳೆ ದಿನ ನೀವು ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು. ಸೊ ಅದೇ ರೀತಿಯಾಗಿ ನಾಳೆ ಸಕ್ಸಸ್ ಒಂದು ಎಕ್ಸ್ಪೈರಿ ಇರೋದ್ರಿಂದ ಈ ಸಕ್ಸಸ್ ಎಕ್ಸ್ಪೈರ್ ಮಾಡ್ಕೊಂಡು ಈ ಸನ್ಸೆಕ್ಸ್ ಎಕ್ಸ್ಪೈರ್ ನೋಡ್ರಿ ತುಂಬಾನೇ ಒಂದು ಲಾಜಿಕ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೈರ್ ಇದೆ. ಓಕೆ. ಸೊ ನಮಗೆ ತುಂಬಾ ದಿನಗಳನ್ನು ಹೇಳ್ತಾ ಇದ್ದೀನಿ ಇಲ್ಲೇನಪ್ಪ ಅಂದ್ರೆ 22,800 ಆಮೇಲೆ 22,750 ಇದೇನಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಬೀರಸ್ ಝೋನ್ ಇದೆ. ಈ ಬೀರಸ್ ಝೋನ್ ಯಾವಾಗ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಎಷ್ಟು ನಾನು ಹೇಳಿದೆ. ಓಕೆ. ಸೊ ಅದೇನಾಗ್ತಾ ಇಲ್ಲಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ನೋಡಿ ಬ್ರೇಕ್ ಮಾಡ್ತಾ ಇಲ್ಲ. ಓಕೆ. ಇಲ್ಲೇನಾಗತ್ತಪ್ಪ ಇಲ್ಲಿನೂ ಕೂಡ ಒಂದು ಝೋನ್ ಮಾಡ್ಕೊಂಡು ಕೆಳಗಡೆ ಮಾರ್ಕೆಟ್ ಬಂದಿತ್ತು ಮತ್ತೆ ಮೇಲ್ಗಡೆ ಹೋದ್ರು ಕೂಡ ಇಲ್ಲಿನೂ ಕೂಡ ಏನಾಗಿದೆಪ್ಪ ಮಾರ್ಕೆಟ್ ರೆಸಿಸ್ಟೆನ್ಸ್ ಫಾರ್ಮೇಷನ್ ಎತ್ತೆ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ತದೆ. ಹೌದಾ. ಸೊ ಮಾರ್ಕೆಟ್ ನೋಡ್ರಿ ನಿನ್ನಿನ ದಿನ ಒಂದ್ ಏನಾಗಿತ್ತಪ್ಪ ಅಂದ್ರೆ ಬುಲಿಶ್ ಅನ್ನ ತೋರಿಸಿತ್ತು. ಬುಲಿಶ್ ಅನ್ನ ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಏನಾಗಿತ್ತಪ್ಪ ಮಾರ್ಕೆಟ್ 22,400ಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ತೊಗೊಂಡಿತ್ತು. ಇವತ್ತು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ನಿನ್ನೆ ಏನು ಸಪೋರ್ಟ್ ತಗೊಂಡಿತ್ತು. ಓಕೆ. ನಿನ್ನಿನ ದಿನ ಏನು ಸಪೋರ್ಟ್ ತಗೊಂಡಿತ್ತು ಫ್ಲಿಪ್ ಝೋನ್ ದಲ್ಲಿ ಈ ಫ್ಲಿಪ್ ಝೋನ್ ಸಪೋರ್ಟ್ ತಗೊಂಡಿತ್ತು. ಈ ಸಪೋರ್ಟ್ ಅನ್ನ ಮತ್ತೆ ರಿಟರ್ನ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ. ಸೊ ಯಾವಾಗ ಇದು ಫ್ಲಿಪ್ ಝೋನ್ ದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡಿಲ್ಲ ಇಲ್ಲಿ ರೀಸನ್ಸ್ ಏನ ನೋಡ್ರಿ ಒಂದು ಎಲ್ಲಿವರೆಗೂ 22,800 ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಇಲ್ಲಿ ಬಯಕ್ ಬರಂಗಿಲ್ಲ. ಓಕೆ. ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಐತಿ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಪ್ಪ ಅವಾಗ ಬಯಕ್ ಕಂಟ್ರೋಸ್ ಆಗಿ ಮಾರ್ಕೆಟ್ ಬರ್ತಾರೆ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ದಲ್ಲಿ ಇದು ತೋರ್ಸೋದಾಗತ್ತ ನೋಡೋದ್ರಿಂದ ಮಾರ್ಕೆಟ್ ಓಪನ್ ಅದು ಬೇರೆ ಆಗುತ್ತೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡಲಿಲ್ಲ 22,600. ಓಕೆ. ಈ 22,600 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಇಲ್ಲಿ ಬಂದ ಕೇಸಿಂದ ಈ ಒಂದು ಲೋ ಅನ್ನ ಈ ಒಂದು ಫ್ಲಿಪ್ ಝೋನ್ ಬ್ರೇಕ್ ಮಾಡಿದ್ರೆ 22,400 ಏನಾದ್ರು ಫ್ಲಿಪ್ ಝೋನ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿವರೆಗೆ ಬರ್ಬೋದಪ್ಪ ಅಂತಂದ್ರೆ 22,150 ಕೂಡ ಮಾರ್ಕೆಟ್ ನಾಳೆ ದಿನ ಏನಾಗ್ಬೋದಪ್ಪ ಅಂದ್ರೆ ನಾಳೆ ದಿನ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಏನಾದ್ರು ಗ್ಯಾಪ್ ಅಪ್ ಆಗಿ 22,800 ತನಕ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 23,000 ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಸೆಕೆಂಡ್ ಟಾರ್ಗೆಟ್ 23,200. ಓಕೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಿನಾರೋ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಮಗೆ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ಬೋದು. ಇದನ್ನ ಒಂದ್ ಸ್ವಲ್ಪ 15 ಮಿನಿಟ್ಸ್ ಒಳಗೆ ನಾವು ನೋಡ್ಕೊಂಡ್ರೆ ಯಾವ ರೀತಿ ಟ್ರೈ ಮಾಡ್ಬೋದು ಯಾವ ರೀತಿ ನಾವು ಲಾಜಿಕ್ ನ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ರಿ ಇದೇನೇನಪ್ಪ ಅಂದ್ರೆ ಈ ಒಂದು ಏರಿಯಾ ಏನಪ್ಪ ಕಂಟಿನ್ಯೂಸ್ ಆಗಿ ಹೆವಿ ರೆಸಿಸ್ಟೆನ್ಸ್ ಆಗಿರ್ತಕ್ಕಂಥ ಒಂದು ಏರಿಯಾ. ಆಮೇಲೆ ಇದು ಒಂದು ಏರಿಯಾ ಏನಪ್ಪ ಫ್ಲಿಪ್ ಝೋನ್ ಅಂತ ಇದೆ ಅದೊಂದು ಫ್ಲಿಪ್ ಝೋನ್. ಓಕೆ. ಈ ಫ್ಲಿಪ್ ಝೋನ್ ಅನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹತ್ತಪ್ಪ ನಾಳೆ ದಿನ. ಓಕೆ. ನಾಳೆ ದಿನ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತಪ್ಪ ಅಂದ್ರೆ 22,250. ಓಕೆ. ಅದು ಕೂಡ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹತ್ತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಏನು ಸಿಗುತ್ತಪ್ಪ ಅಂದ್ರೆ 22,000. ಓಕೆ. ಅದು ಕೂಡ ಬ್ರೇಕ್ ಮಾಡ್ಕೊಂಡು ಬಂತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಸಿಗುತ್ತಪ್ಪ ಅಂದ್ರೆ ಈ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು 22,100. ಓಕೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಬರ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 22,000 ಕೂಡ ಮಾರ್ಕೆಟ್ ನಾಳೆ ದಿನ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಮಾರ್ಕೆಟ್ ನಾಳೆ ದಿನ ಎರಡು ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದು ನೋಡ್ರಿ ಇಲ್ಲಿ ಒಂದು ಲೋವರ್ ಹೈಯರ್ ಇದೆ ಇಲ್ಲಿ ಲೋವರ್ ಹೈ ಇದೆ ಇಲ್ಲಿ ಕೂಡ ಒಂದು ಲೋವರ್ ಹೈ ಇದೆ. ಇಲ್ಲಿ ಮಾರ್ಕೆಟ್ ಅನ್ನ ನೋಡೋದಾದ್ರೆ ಸರಿಯಾಗಿ ನಾವು ಟ್ರೆಂಡ್ ಲೈನ್ ತಗೊಂಡ್ಬಂದ್ರೆ ಓಕೆ ಈ ರೀತಿಯಾಗಿ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಇಲ್ಲಿನೂ ಕೂಡ ಒಂದು ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದೆ ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ. ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಗಿರ್ತದೆ ಅಥವಾ ಇಲ್ಲಿ ಓಪನ್ ಆಗಿ ಸೀದಾ ಮೇಲ್ಗಡೆ ಹೋಗಿ ಈ ರೀತಿ ಎಂ ಪ್ಯಾಟರ್ನ್ ಅಥವಾ ಈ ರೀತಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಈ ಒಂದು ಏರಿಯಾ ಏನಾದ್ರು ಇದು 22,300 ಏನಾದ್ರು ಮಾರ್ಕೆಟ್ ನಾಳೆ ದಿನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಟಾರ್ಗೆಟ್ ಎಲ್ಲಪ್ಪ ಅಂದ್ರೆ ಇದು ಒಂದು ಟಾರ್ಗೆಟ್ ಬರುತ್ತೆ. ಓಕೆ. 22,250 ಯಾಕಪ್ಪ ಇದು ಫ್ಲಿಪ್ ಝೋನ್ ಇದೆ ಅದು ಮಾರ್ಕೆಟ್ ಫ್ಲಿಪ್ ಝೋನ್ ಇರೋದ್ರಿಂದ ಅಲ್ಲಿ ಏನಾಗ್ಬೋದಪ್ಪ ಮಾರ್ಕೆಟ್ ದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ನಮ್ಗೆ ಇದಾವ. ಓಕೆ. ಒಂದು ವೇಳೆ ಇದು ಕೂಡ 22,250 ಬ್ರೇಕ್ ಮಾಡ್ಕೊಂಡ್ತಪ್ಪ ಅವಾಗ 22,200 ಆಮೇಲೆ 22,100 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ನೋಡ್ಬೋದು. ಒಂದು ವೇಳೆ ಏನಾದ್ರು ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ 22,500 ಆಮೇಲೆ ಅದು ಟಾರ್ಗೆಟ್ ಬ್ರೇಕ್ ಮಾಡತಪ್ಪ ಅಂದ್ರೆ 22,600 ಅದನ್ನು ಕೂಡ ಟಾರ್ಗೆಟ್ ಬ್ರೇಕ್ ಆಗ್ತದೆ 22,700. ಓಕೆ. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಮೇಲಿನ ಸೈಡ್ ಟಾರ್ಗೆಟ್ ಇದಾವೆ ಕೆಳಗಿನ ಸೈಡ್ ಟಾರ್ಗೆಟ್ ಇದಾವೆ. ಸೊ ಮೇಲಿನ ಸೈಡ್ ಟಾರ್ಗೆಟ್ ರೀಚ್ ಆಗಿರೋದು ಚಾನ್ಸಸ್ ತುಂಬಾನೇ ಕಡಿಮೆ ಅದಾವೆ. ಒಂದು ವೇಳೆ ಏನಾದ್ರು ಈ ಒಂದು ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಗೆ 22,250 ಫಸ್ಟ್ ಟಾರ್ಗೆಟ್ ನೆಕ್ಸ್ಟ್ 22,200. ಓಕೆ. ಸೊ ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಏನ್ ನೋಡೋದಪ್ಪ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಇಲ್ಲಿ ಒಂದು ಸಿನಾರಿ ಏನಿದೆ ಇಲ್ಲಿ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಿನಾರಿ. ಓಕೆ. ಈ ಒಂದು 22,700
ಆಮೇಲೆ ಕೆಳಗಡೆ ಏನಪ್ಪಾ ಅಂದ್ರೆ 22,000 ಈ ಒಂದು 700 ಪಾಯಿಂಟ್ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಸಿಕ್ಕಾಕೊಂಡ್ಬಿಟ್ಟಿದೆ. ಕೆಳಗಡೆ ಬಂತಪ್ಪ ಅಂದ್ರೆ ಮಾರ್ಕೆಟ್ ಏನಂತಪ್ಪ ಬೈಯರ್ ಫಂಕ್ಷನ್ ಮೇಲ್ಗಡೆ ಹೋಗುತ್ತೆ. ಓಕೆ, ಮೇಲ್ಗಡೆ ಬಂತಪ್ಪ ಅಂದ್ರೆ ಇಲ್ಲೇನಂತಪ್ಪ ಸೆಲ್ಲರ್ ಫಂಕ್ಷನ್ ಮಾರ್ಕೆಟ್ ಕೆಳಗಡೆ ಬರ್ತಾರೆ. ಒಂದ್ ವೇಳೆ ಏನಾದ್ರು ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯ್ತಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬರ್ತದೆ ಅನ್ಸುತ್ತೆ. ಇದು ತುಂಬಾನೇ ಅಥವಾ ನಾಳೆ ದಿನ ಏನಾಗೋದಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ರೆ ಮಾಡಿದ್ರೆ ಶುಕ್ರವಾರ ಸ್ವಲ್ಪ ನೆಕ್ಸ್ಟ್ ಮಂಡೇ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಚಾನ್ಸಸ್ ಕೂಡ ಇದೆ. ಸೊ ಮಾರ್ಕೆಟ್ ಪ್ಯಾಟರ್ನ್ ಯಾವ ರೀತಿ ಮಾಡುತ್ತೆ, ಯಾವ ರೀತಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಫ್ಲಾಟ್ ಓಪನ್ ಆಗುತ್ತೆ, ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಮಾಡ್ಕೊಂಡು ಟ್ರೇಡ್ ಮಾಡುತ್ತೆ ಆ ಒಂದು ಬೇಸ್ ಮೇಲೆ ನಾವು ಏನಪ್ಪ ಅಂದ್ರೆ ನಾವು ನಾಳೆ ದಿನ ಟ್ರೇಡ್ ಅನ್ನ ತಗೋಬಹುದು. ಸೊ ಸಡನ್ ಆಗಿ ನಾವು ಯಾವುದೋ ಡಿಸಿಷನ್ ತಗೋಕ್ ಬರಲ್ಲ, ನೀವು ಮೊದಲು ನೋಡ್ಕೊಂಡು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ನನ್ನ ಒಂದು ಅನಲೈಸೇಷನ್ ಬೇಸ್ ಮೇಲೆ ಟ್ರೇಡ್ ತಗೋಬೇಕಂತ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ಮಾಡ್ಕೊಂಡು ಟ್ರೇಡ್ ತಗೋದು ತುಂಬಾನೇ ಒಂದು ಒಳ್ಳೆ ಅಭಿಪ್ರಾಯ ಅಂತ ನನ್ನ ಒಂದು ಅನಿಸುತ್ತೆ. ಸೊ ಹೀಗಾಗಿ ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸರಿಯಾಗಿ ಟ್ರೈ ಮಾಡ್ಬೇಕು.